ಶಾರದಾ ಶಾರದಾಂಬೋಜೆ ವದನಾ ವದನಾಂಬೋಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್ ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಜನವರಿ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. 2026 ಹೊಸ ವರ್ಷದ ಪ್ರಥಮ ತಿಂಗಳಾದಂತಹ ಜನವರಿ ತಿಂಗಳು ತುಲಾರಾಶಿಯವರಿಗೆ ಯಾವ ರೀತಿಯಾಗಿ ಭವಿಷ್ಯ ಇರುತ್ತೆ, ಈ ತಿಂಗಳಲ್ಲಿ ಲಾಭ ನಷ್ಟ ಸುಖ ದುಃಖ ಸರಸ ವಿರಸ ಇದೆಲ್ಲವೂ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ನೋಡೋಣ. ಯಾವುದೇ ಗ್ರಹಗತಿಗಳು ಚೆನ್ನಾಗಿ ಇದ್ದಾಗ ನಭೋಮಂಡಲದಲ್ಲಿ ಆ ಗ್ರಹಗತಿಗಳ ಚಲನೆ ಸುಸ್ಥಿತಿಯಲ್ಲಿ ಇದ್ದಾಗ ಆಯಾ ರಾಶಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಜೀವನ ಚೆನ್ನಾಗಿರುತ್ತೆ. ಗ್ರಹಗತಿಗಳ ಚಲನೆ ಗೋಚಾರದಲ್ಲಿ ಚೆನ್ನಾಗಿ ಇಲ್ಲದೇ ಇದ್ದಾಗ ಕಷ್ಟ ನಷ್ಟಗಳು ಜಾಸ್ತಿ. ಆದ್ದರಿಂದ ಒಂದು ತಿಂಗಳು ಇದ್ದಾಗೆ ಇನ್ನೊಂದು ತಿಂಗಳು ಇರುವುದಿಲ್ಲ, ಒಂದು ದಿವಸ ಇದ್ದಾಗೆ ಇನ್ನೊಂದು ದಿವಸ ಇರುವುದಿಲ್ಲ, ಒಂದು ವಾರ ಇದ್ದಾಗೆ ಇನ್ನೊಂದು ದಿವಸ ಕಷ್ಟ ನಷ್ಟಗಳು ಇರುವುದಿಲ್ಲ. ಇದೇ ಎಲ್ಲವೂ ಕೂಡ ಗ್ರಹಗತಿಗಳ ಚಲನೆಗೆ ಅನುಸಾರವಾಗಿ ನಡೀತಕ್ಕಂಥದ್ದು. ಗ್ರಹಾಧೀನಂ ಜಗತ್ಸರ್ವಂ ಅಂತೇಳಿ ಹೇಳ್ತಾರೆ. ಹಾಗೆ ಈ ತುಲಾರಾಶಿಯವರಿಗೆ ಈ ಜನವರಿ ತಿಂಗಳು ಯಾವ ರೀತಿಯಾಗಿರುತ್ತೆ, ಉದ್ಯೋಗದ ವಿಚಾರದಲ್ಲಿ ಏನಾದರೂ ಬದಲಾವಣೆಗಳಿದೆಯಾ, ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ, ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಕ್ಕಂತಹ ಲಕ್ಷಣಗಳು ಏನಾದರೂ ಇದೆಯಾ, ಆರ್ಥಿಕವಾಗಿ ಹೂಡಿಕೆಯನ್ನು ಮಾಡಬಹುದಾದರೆ ಯಾವ ಕ್ಷೇತ್ರದಲ್ಲಿ ಮಾಡಬೇಕು, ಸಾಲದ ಒಂದು ಸಮಸ್ಯೆಗಳಿರ್ಬೋದು, ಸಾಲ ಪಡಿತಕ್ಕಂಥದ್ದಿರ್ಬೋದು, ಸಾಲ ಕೊಟ್ಟಂತಹದ್ದು ತಿರುಗಿ ಬರದೇ ಇರತಕ್ಕಂಥದ್ದಿರ್ಬೋದು, ಜೊತೆಯಲ್ಲಿ ಕೌಟುಂಬಿಕವಾದಂತಹ ವಿಚಾರಗಳು, ಸಾರ್ವಜನಿಕ ಜೀವನದಲ್ಲಿದ್ದರೆ ಈ ತಿಂಗಳು ಯಾವ ರೀತಿಯಾಗಿ ಇರುತ್ತೆ ಸಾರ್ವಜನಿಕವಾಗಿ ಅನ್ನತಕ್ಕಂಥದ್ದು, ಕೃಷಿಕರಿಗೆ ಸಂಬಂಧಪಟ್ಟಂತಹ ಈ ತಿಂಗಳ ಒಂದು ಭವಿಷ್ಯ, ಇವೆಲ್ಲವನ್ನು ನಾವು ಪ್ರಮುಖವಾಗಿ ನಾವು ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ ನಾವು ಅದರಲ್ಲೂ ಕೂಡ ಪ್ರಮುಖವಾಗಿ ಶನೇಶ್ಚರ, ಈ ಸ್ಥಿರವಾದಂತಹ ಗ್ರಹಗಳು ಅಂತ ನಾವೇನು ಹೇಳ್ತೇವೆ, ಶನೇಶ್ಚರ ಇರ್ಬೋದು, ಗುರುಗ್ರಹ ಇರ್ಬೋದು, ರಾಹುಕೇತುಗಳು ಛಾಯಾಗ್ರಹಗಳಿರ್ಬೋದು, ಇದಕ್ಕೆ ಅನುಸಾರವಾಗಿ ನಾವು ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಈ ದಶಾಭುಕ್ತಿಗಳು ಕೂಡ ಅವರವರ ವೈಯಕ್ತಿಕವಾದಂತಹ ಜಾತಕದಲ್ಲಿ ಚೆನ್ನಾಗಿದ್ದರೆ ಒಳ್ಳೆಯ ಫಲಗಳನ್ನೇ ಅವರು ನಿರೀಕ್ಷೆಯನ್ನು ಮಾಡಬಹುದು. ಈ ವಿಚಾರದಲ್ಲಿ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನವಾದಂತಹ ದ್ವಿತೀಯ ಭಾವಾಧಿಪತಿಯಾದಂತಹ ಕುಜ ಅಂದರೆ ಮಂಗಳ ಗ್ರಹ, ಅಂಗಾರಕ ಗ್ರಹ ಏನಿದ್ದಾನೆ ಅವನು ಮಾರಕ ಸ್ಥಾನ ಅಂದರೆ 3ನೇ ಭಾವದಲ್ಲಿ ಇರತಕ್ಕಂಥದ್ದು. ಜೊತೆಯಲ್ಲಿ ಶನಿ 6ನೇ ದುಸ್ಥಾನದಲ್ಲಿ 6ನೇ ಮನೆಯಲ್ಲಿ ಇದ್ದಾನೆ. ಇನ್ನು 9ನೇ ಭಾಗ್ಯಭಾವದಲ್ಲಿ ಗುರು ಇರತಕ್ಕಂತಹದ್ದು ಸ್ವಲ್ಪ ಸಮಾಧಾನಕರ ಅಂಶ ಅಂತೇಳಿ ಹೇಳಬಹುದು. ಅದರಿಂದ ಜೊತೆಯಲ್ಲಿ 11ನೇ ಮನೆಯಲ್ಲಿ ಇರತಕ್ಕಂತಹ ಕೇತುವು ಕೂಡ ಎಷ್ಟೋ ಒಳ್ಳೆಯ ಫಲವನ್ನು ಕೊಡುತ್ತೆ. ಎಲ್ಲರೂ ಅಂದುಕೊಂಡಿದ್ದಾರೆ ರಾಹು ಕೇತು ಶನಿ ಇದೆಲ್ಲ ಕೆಟ್ಟ ಫಲ ಕೊಡುವಂತಹ ಗ್ರಹ ಅಂತ. ಹಾಗೇನೂ ಇಲ್ಲ. ಕೆಟ್ಟೊಂದು ಅವರವರು ಇರತಕ್ಕಂತಹ ಸ್ಥಾನಮಾನದಕ್ಕೆ ಅನುಸಾರವಾಗಿ ದುಷ್ಫಲ ಸತ್ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಆ ವಿಚಾರದಲ್ಲಿ ತುಲಾರಾಶಿಯವರು ಅದೃಷ್ಟವಂತರು ಅಂತಲೇ ಹೇಳಬೇಕಾಗುತ್ತೆ. ಕೌಟುಂಬಿಕವಾದಂತಹ ಯಾವುದೋ ಒಂದು ನೆನೆಗುದಿಗೆ ಬಂದಂತಹ ವ್ಯವಹಾರಗಳು ಈ ತಿಂಗಳಲ್ಲಿ ಪುನರ್ಚಾಲನೆಯನ್ನು, ಅಂದರೆ ನೀವು ಎಷ್ಟೋ ದಿನಗಳಿಂದ ವರ್ಷಗಳಿಂದ ತಿಂಗಳಿಂದ ಏನೋ ಮಾಡಬೇಕು ಅಂತ ಅಂದುಕೊಂಡಿರ್ತೀರ, ಅದು ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ಈ ತಿಂಗಳಲ್ಲಿ ಪುನಃ ಚಾಲನೆಯನ್ನು ಪಡೆದುಕೊಳ್ಳತಕ್ಕಂತಹ ಪುನಃ ಅಂತಹ ಕೆಲಸ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಈ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಯಾವುದೋ ಒಂದು ಹೊಸದಾಗಿ ಮನೆ ಕಟ್ಟುವ ಅರ್ಧದಲ್ಲಿ ನಿಂತಿದ್ದರೆ ಈ ಮನೆ ಕಟ್ಟತಕ್ಕಂತಹದ್ದು ಏನೈತೆ ಅದು ಮುಂದುವರೆದುಕೊಂಡು ಹೋಗ್ಬೋದು. ಅಂದರೆ ಸ್ಟ್ರಕ್ ಆಗಿದ್ದರೆ ಅದು ಮುಂದುವರೆದುಕೊಂಡು ಹೋಗುತ್ತೆ. ಜೊತೆಯಲ್ಲಿ ಯಾವುದೇ ಆಸ್ತಿ ವಿಚಾರಗಳು ಏನಾದರೂ ಕಿರಿಕಿರಿಯಾಗಿದ್ದರೆ ಅಥವಾ ಆಸ್ತಿ ವಿಭಾಗ, ಆಸ್ತಿ ವಿಚಾರ, ಆಸ್ತಿ ಸಮಸ್ಯೆಗಳು ಕೋರ್ಟಿನಲ್ಲಿ ಏನಾದರೂ ನಡೀತಾ ಇದ್ದರೆ ಕೌಟುಂಬಿಕವಾಗಿ ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ತಾಯಿ ಕಡೆಯಿಂದ ಬರತಕ್ಕಂತಹ ಆಸ್ತಿ ಇರ್ಬೋದು, ಹೆಂಡತಿ ಕಡೆಯಿಂದ ಬರತಕ್ಕಂಥದ್ದು ಇರ್ಬೋದು, ಗಂಡನ ಕಡೆಯಿಂದ ಬರತಕ್ಕಂಥದ್ದು ಇರ್ಬೋದು, ಯಾವುದೋ ಹಳೆಯ ಆಸ್ತಿ ಇರ್ಬೋದು, ಇಂತಹದ್ದೆಲ್ಲ ಬರಬೇಕಾದ್ರೆ ಯಾವುದೋ ಒಂದು ಅಡೆತಡೆಗಳಿರುತ್ತೆ, ಸ್ಟ್ರಕ್ ಆಗಿಬಿಡುತ್ತೆ. ಅಂತಹದ್ದು ಈ ಜನವರಿ ತಿಂಗಳಲ್ಲಿ, ಅದರಲ್ಲೂ ಕೂಡ ಧನುರ್ಮಾಸದ ನಂತರದಲ್ಲಿ ಅದು ಇತ್ಯರ್ಥ ಆಗತಕ್ಕಂಥದ್ದು, ನಿಮ್ಮ ಕೈ ಸೇರತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜೊತೆಯಲ್ಲಿ ಆ ದಿಸೆಯಲ್ಲಿ ಕಾರ್ಯಪ್ರವೃತ್ತರು ಕೂಡ ನೀವು ಆಗಬೇಕಾಗುತ್ತೆ. ಪ್ರಯತ್ನವನ್ನು ಮಾಡಿದರೆ ಫಲ ಸಿಗುತ್ತೆ. ಜೊತೆಯಲ್ಲಿ
ಈ ಧನಸ್ಥಾನ, ನೀವು ಯಾವುದೇ ಒಂದು ಹಣವನ್ನು ಹೂಡಿಕೆ ಮಾಡಬೇಕಾದರೆ ಅಥವಾ ಏನಾದರೂ ಹೊಸದಾಗಿ ಖರೀದಿ ಮಾಡಬೇಕಾದರೆ ಸ್ವಲ್ಪ ಅದನ್ನು ಮೊದಲ 15 ದಿವಸಗಳಲ್ಲಿ ಆ ವ್ಯವಹಾರವನ್ನು ಮಾಡತಕ್ಕಂಥದ್ದು ಒಳ್ಳೆಯ. ಧನುರ್ಮಾಸ ಇರುತ್ತೆ, ಅದರ ವ್ಯವಹಾರವನ್ನು ಮಾಡುವುದಕ್ಕೆ ಅದಕ್ಕೆಲ್ಲ ಏನು ತೊಂದರೆ ಇಲ್ಲ. ನೀವು ನೋಂದಣಿಯನ್ನು ಮಾಡತಕ್ಕಂಥದ್ದು ಇಂಥದ್ದಕ್ಕೆಲ್ಲ ನೀವು ಧನುರ್ಮಾಸ ಮುಗಿದ ನಂತರದಲ್ಲಿ ಮಾಡಬೇಕಾಗತ್ತೆ. ಆ ದಿಸೆಯಲ್ಲಿ ಮೊದಲ 15 ದಿವಸಗಳು ಗ್ರಹಗತಿಗಳು ಹೆಚ್ಚಾಗಿ ಚೆನ್ನಾಗಿ ಇರುವುದರಿಂದ ಗುರು ಭಾಗ್ಯದಲ್ಲಿ ಇರುವುದರಿಂದ ಅಂಥದ್ರಲ್ಲಿ ಮೊದಲ 15 ದಿವಸಗಳಲ್ಲಿಯೇ ಮಾಡಿ ಒಂದು ಅಂತಿಮ ಫೈನಲ್ ಸ್ಟೇಜಿಗೆ ತಂದುಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾವುದೇ ಒಂದು ಮಾತು ತುಂಬ ಮುಖ್ಯ. ನೀವು ಮಾತನಾಡತಕ್ಕಂಥದ್ದು ಮಾತಿನಿಂದಲೇ ಎಷ್ಟೋ ಕಲಹಗಳು ಸೃಷ್ಟಿಯಾಗಿಬಿಡುತ್ತೆ. ಮೌನ ಅನ್ನತಕ್ಕಂಥದ್ದು ಚಿನ್ನ ಅಂಥೇಳಿ ಮಾತು ನೀವು ಮಾತಾಡುವುದರಿಂದ, ಅದರಲ್ಲೂ ಕೂಡ ನೀವು ಅನಾವಶ್ಯಕವಾದಾಗಿ ಮಾತನಾಡತಕ್ಕಂಥದ್ದು ಕಚೇರಿಯಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಯಾವುದೇ ಒಂದು ಫಂಕ್ಷನ್ನಲ್ಲಿರ್ಬೋದು, ಇದರಿಂದ ಕೆಲವರಿಗೆ ಕಸಿವಿಸಿ ಆಗುತ್ತೆ, ಕೆಲವು ಅತಿರೇಕಕ್ಕೆ ಹೋದರೆ ಕಲಹಗಳು ಏರ್ಪಡುತ್ತೆ. ಅದರಿಂದ ಮಾತಿನ ವಿಚಾರದಲ್ಲಿ ತುಂಬ ತಾಳ್ಮೆಯಿಂದ ವರ್ತಿಸಿ. ಯಾಕೆಂದರೆ ವಾಕ್ಸ್ಥಾನಾಧಿಪತಿಯಾದಂತಹ ಕುಜ ಅಗ್ನಿತತ್ವವನ್ನು ಪ್ರತಿನಿಧಿಸ್ತಕ್ಕಂಥವನಾಗಿದ್ದರಿಂದ ನಿಮಗೆ ಸ್ವಲ್ಪ ಉದ್ರೇಕ, ನೀನು ಆವೇಶದಿಂದ ಮಾತನಾಡತಕ್ಕಂಥದ್ದು ಜಾಸ್ತಿ. ಆದ್ದರಿಂದ ಈ ತಿಂಗಳಲ್ಲಿ ಅದರಿಂದ ಆದಷ್ಟು ಮಾತನ್ನು ನಿಯಂತ್ರಣವನ್ನು ಮಾಡಿಕೊಂಡು ಆ ಮೂಲಕ ಯೋಚಿಸಿ ಮಾತನಾಡಿ. ಕೆಲವೊಂದು ಸಂಬಂಧಗಳಲ್ಲಿ ತುಂಬ ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ. ಅದರಲ್ಲೂ ಕೂಡ ಈ ಕೌಟುಂಬಕ್ಕೆ ಒಂದು ಕುಟುಂಬ ಅಂತಿದ್ದಾಗ ಅಣ್ಣ ತಮ್ಮಂದಿರು ಇರ್ಬೋದು, ಆಸ್ತಿ ವಿಚಾರಗಳು ಸಮಸ್ಯೆಗಳಿಗೆ ಕಾರಣ ಆಗುವುದು, ಸಹೋದರ ಸಹೋದರಿಯೊಂದರಿಗೆ ಇಂತಹದ್ದೆಲ್ಲ ಇರುತ್ತೆ. ಅದನ್ನು ಕೌಟುಂಬಿಕವಾಗಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಸುಖಸ್ಥಾನ ಪ್ರಮುಖವಾಗಿ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಸುಖವಾಗಿರಬೇಕು, ಮನಃಶಾಂತಿ ಇರಬೇಕು, ನೆಮ್ಮದಿಯಿಂದ ಇರಬೇಕು ಅಂತಲೇ ಏನಾದರೂ ಮಾಡತಕ್ಕಂಥದ್ದು. ಆದರೆ ಎಲ್ಲರಿಗೂ ಆ ಸುಖ ನೆಮ್ಮದಿ ಅನ್ನತಕ್ಕಂಥದ್ದು 90% ಇರುವುದೇ ಇಲ್ಲ. ಇದಕ್ಕೆಲ್ಲ ಕಾರಣ ಏನು? ಜಾತಕದಲ್ಲಿ ಸುಖಸ್ಥಾನ ಚೆನ್ನಾಗಿದ್ದರೆ, ಸುಖಸ್ಥಾನಾಧಿಪತಿ ಯೋಗಕಾರಕನಾಗಿ ಅಂತಹ ಸುಖಸ್ಥಾನಾಧಿಪತಿಯ ದಶಾಭುಕ್ತಿ ನಡೀತಾ ಇದ್ದರೆ ಅಂತಹದ್ದೆಲ್ಲ ಚೆನ್ನಾಗಿ ನಡೀತೆ ಅವರಿಗೆ ಅಂತಹ ಸಮಯದಲ್ಲಿ, ಗೋಚಾರದಲ್ಲಿ ಹೇಗೇ ಇರಲಿ. ಆದರೆ ಈ ಪ್ರಮುಖವಾಗಿ ನಾವು ಗೋಚಾರದಲ್ಲಿ ಈ ಜನವರಿ ತಿಂಗಳಲ್ಲಿ ತುಲಾರಾಶಿಯವರ ಒಂದು ಮಾನಸಿಕವಾದಂತಹ ಸ್ಥಿತಿ, ಮಾನಸಿಕವಾದಂತಹ ನೆಮ್ಮದಿ, ಮನಃಶಾಂತಿ ಅನ್ನತಕ್ಕಂಥದ್ದು ವಿಶೇಷವಾಗಿ ಅಷ್ಟೊಂದು ಮಿಶ್ರ ಫಲ ಅಂತ ಹೇಳಬಹುದು. 50-50 ಅಂತೇಳಿ ಹೇಳ್ಬೋದು. ಒಂದು ಸಮಯದಲ್ಲಿ ಸಂತೋಷ ಇದ್ದರೆ ಇನ್ನೊಂದು ಸಮಯದಲ್ಲಿ ಸಂತೋಷ ಅನ್ನತಕ್ಕಂಥದ್ದು ಇರೋದಿಲ್ಲ. ಯಾವುದೋ ಒಂದು ಕಿರಿಕಿರಿ ಅಥವಾ ಮನಸ್ಸಿಗೆ ಏನೋ ಒಂದು ರೀತಿಯಾದಂತಹ ಕ್ಲೇಶ ಇಂತಹದ್ದೆಲ್ಲ ಉಂಟಾಗಿಬಿಡುತ್ತೆ. ಅದರಿಂದ ಆದಷ್ಟು ಪಾಸಿಟಿವ್ ಥಾಟ್ಸ್ ಅಂತೇನು ಹೇಳ್ತಾರೆ, ಸಕಾರಾತ್ಮಕವಾದಂತಹ ಚಿಂತನೆಗಳನ್ನೇ ಮಾಡತಕ್ಕಂಥದ್ದು ಒಳ್ಳೆಯದು. ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ನೀವು ಹೆಚ್ಚು ಉದ್ರೇಕಗೊಳ್ಳತಕ್ಕಂಥ ಚಿಕ್ಕ ಪುಟ್ಟ ವಿಷಯವನ್ನು ದೊಡ್ಡದಾಗಿ ತೆಗೆದುಕೊಂಡು ಆ ಮೂಲಕ ಅದರಿಂದ ಮಾನಸಿಕವಾದಂತಹ ನೆಮ್ಮದಿಯನ್ನು ಕೆಡಿಸಿಕೊಳ್ಳತಕ್ಕಂತಹದ್ದು ಪದೇ ಪದೇ ಅಂತಹ ಘಟನೆಗಳು, ಅಂತಹ ವಿಷಯಗಳು ನಡೀತಾ ಇರುತ್ತೆ. ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಡಿ. ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡ್ತಕ್ಕಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಅಂದರೆ ಮನಸ್ಸಿಗೆ ಯಾವುದನ್ನು ಅಷ್ಟು ಹಚ್ಚಿಕೊಳ್ಳದೆ ಇರತಕ್ಕಂಥದ್ದೇ ಒಳ್ಳೆಯದು ಅಂಥೇಳಿ ಹೇಳ್ಬೋದು. ಜೊತೆಯಲ್ಲಿ ಈ ಮಕ್ಕಳೊಂದು ಅದು ಯಾವುದೇ ವಯಸ್ಸಿನಲ್ಲಿದ್ದರೂ ಕೂಡ ಅವರಿಂದ ಕೆಲವೊಂದು ಸಮಯದಲ್ಲಿ ಸಂತೋಷ ಉಂಟಾಗುತ್ತೆ. ಮಕ್ಕಳಿಂದ ಹೆಮ್ಮೆ ಅನ್ನತಕ್ಕಂಥ ಬರುತ್ತೆ. ಮಕ್ಕಳ ಒಂದು ಯಶಸ್ಸು ಪ್ರಗತಿಯನ್ನು ನೋಡಿ ಸಂತೋಷ ಆಗುತ್ತೆ. ಅದಕ್ಕೆಲ್ಲವೂ ಕೂಡ ಅಂತಹ ಪಂಚಮ ಭಾವದಲ್ಲಿರತಕ್ಕಂತಹ ಗ್ರಹಗತಿಗಳು ಮುಖ್ಯವಾಗಿ ಪ್ರಭಾವವನ್ನು ಬೀರತಕ್ಕಂಥದ್ದು. ಅದರಿಂದ ಮಕ್ಕಳ ವಿಷಯದಲ್ಲಿ ಅದು ಯಾವುದೇ ವಯಸ್ಸಿನಲ್ಲಿ ಇದ್ದರೂ ಕೂಡ ಮಕ್ಕಳ ವಿಷಯದಲ್ಲಿ ಕೆಲವೊಂದು ವಿಫಲತೆ ಕಾಡಬಹುದು, ನಿರಾಸೆ ಉಂಟಾಗಬಹುದು, ಅಥವಾ ಮಕ್ಕಳ ಒಂದು ಚಿಕ್ಕ ವಯಸ್ಸಿನಲ್ಲಿದ್ದರೆ ಹಠ ಮಾಡ್ತಕ್ಕಂಥ ಜಾಸ್ತಿ. ಕೆಲವೊಂದು ಮಕ್ಕಳು ತುಂಬ ಹಠವನ್ನು ಮಾಡ್ತಾರೆ, ಅದನ್ನು ಸಂಭಾಳಿಸಲಿಕ್ಕೆ ತಂದೆ ತಾಯಿಗಳಿಗೆ ಆಗುವುದಿಲ್ಲ. ಇಂತಹದ್ದು ಒಂದು ರೀತಿಯಾದಂತಹ ತೊಂದರೆ. ಇನ್ನು ಓದುತ್ತಾ ಇದ್ದರೆ, ವಿದ್ಯಾರ್ಥಿಗಳಾಗಿದ್ದರೆ ಅಂತಹ ಮಕ್ಕಳು ಏಕಾಗ್ರತೆ ಕೊರತೆ ಅಥವಾ ಚೆನ್ನಾಗಿ ಓದ್ತಾ ಇಲ್ಲ ಅಂಥೇಳಿ ಅವರು ಶಿಕ್ಷಕರು ಹೇಳ್ತಕ್ಕಂಥದ್ದು, ಇಂತಹದ್ರೆಲ್ಲ ಕಿರಿಕಿರಿ ಉಂಟಾಗುತ್ತೆ. ವಿವಾಹದ ವಯಸ್ಸಿಗೆ ಬಂದರೆ ಅವರಿಗೆ ಮದುವೆ ಆಗಿಲ್ಲ, ಸಂಬಂಧಗಳು ಸರಿಯಾಗಿ ಬರ್ತಾ ಇಲ್ಲ, ಸೂಕ್ತವಾದಂತಹ ಸಂಬಂಧ ಸಿಗ್ತಾ ಇಲ್ಲ ಅನ್ನತಕ್ಕಂಥದ್ದು ಇರಬಹುದು. ಇದೆಲ್ಲ ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ ಅನ್ನತಕ್ಕಂಥ, ವಿದೇಶದಲ್ಲಿರ್ತಕ್ಕಂಥ ಸ್ವದೇಶದಲ್ಲಿರ್ತಕ್ಕಂಥ ಮಕ್ಕಳ ಸಮಸ್ಯೆ, ಹೀಗೆ ದುಶ್ಚಟಗಳು, ಅಡ್ಡದಾರಿ ಹಿಡಿದಿರತಕ್ಕಂಥದ್ದು, ಇಂಥದ್ದೆಲ್ಲ ಮಕ್ಕಳಿಂದ ಉಂಟಾಗತಕ್ಕಂತಹ ಸಮಸ್ಯೆ. ಆದ್ದರಿಂದ ಆ ವಿಚಾರದಲ್ಲಿ ಸ್ವಲ್ಪ ರಾಹು ಇರುವುದರಿಂದ ಪುತ್ರಸ್ಥಾನದಲ್ಲಿ ಪಂಚಮ ಭಾವದಲ್ಲಿ ಮಕ್ಕಳಿಂದ ಕೆಲವೊಂದು ಕಿರಿಕಿರಿ ಉಂಟಾಗತಕ್ಕಂತಹದ್ದಿರುತ್ತೆ. ಆದ್ದರಿಂದ ಆದಷ್ಟು ಅವರಿಗೆ ಮಾರ್ಗದರ್ಶನವನ್ನು ಸೂಕ್ತವಾದಂತಹ ರೀತಿಯಲ್ಲಿ ಕೊಡಿ. ಅವರನ್ನು ಆದಷ್ಟು ಗಮನವಿಡಿ ಅವರ ಕಡೆ. ಈ ಮಾಧ್ಯಮಗಳು ಅಂದರೆ ಈ ಮೊಬೈಲು ಇಂತಹದರ ಒಂದು ಪ್ರಭಾವಕ್ಕೆ ಒಳಗಾಗಿ ಮಕ್ಕಳಿಂದ ಸಮಸ್ಯೆ ಉಂಟಾಗ್ಬೋದು. ಆದ್ದರಿಂದ ರಾಹು ಇದ್ದಾನೆ, ಅದರಿಂದ ಆ ರೀತಿ ಎಲ್ಲ ಬುದ್ಧಿ ಬಂದುಬಿಡುತ್ತೆ. ಹುಷಾರಾಗಿ ಇರತಕ್ಕಂಥ ತುಂಬ ಎಚ್ಚರಿಕೆ ಇದ್ದು ಆ ಮೂಲಕ
ಮಕ್ಕಳ ಬಗ್ಗೆ ಗಮನವನ್ನು ಪಾಲಕರು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ನಿಮ್ಮ ಕೆಲಸ ಅಂತ ಇದ್ದರೆ ಕೆಲವೊಂದು ನಿರ್ಲಕ್ಷ್ಯ ವಹಿಸೋದ್ರಿಂದ ಎಷ್ಟೋ ಸಮಸ್ಯೆಗಳು ಬರುತ್ತೆ. ಅದರಿಂದ ಈ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್, ನಾನು ಆಗಲೇ ಹೇಳಿದೆ, ಇನ್ವೆಸ್ಟ್ಮೆಂಟನ್ನು ಮಾಡತಕ್ಕಂಥದ್ದು ಎಚ್ಚರಿಕೆ 100 ಬಾರಿ ಯೋಚಿಸಿ ಮಾಡಿ ಅಂತ ಹೇಳಿ. ಅದರಿಂದ ಜೊತೆಯಲ್ಲಿ ಕೆಲವೊಂದು ಆಘಾತಗಳು, ಪೆಟ್ಟುಗಳನ್ನು ಗಾಯಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಈ 6ನೇ ಮನೆಯಲ್ಲಿ ಶನಿ ಇರುವುದರಿಂದ, ಆದ್ದರಿಂದ ಯಾವುದೇ ಒಂದು ವಾಹನ ಚಾಲನೆ ಇರ್ಬೋದು, ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಇರ್ಬೋದು, ಅದರಲ್ಲೂ ಈ ಕೃಷಿಕರು ಕೆಲವೊಂದು ಮರ ಹತ್ತತಕ್ಕಂಥದ್ದು, ಇದು ಅಪಾಯಕಾರಿ ಕೆಲಸವನ್ನು ಮಾಡತಕ್ಕಂಥದ್ದರಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಇಲ್ಲದಿದ್ದರೆ ಬಿದ್ದು ಗಾಯ ಮಾಡಿಕೊಳ್ಳತಕ್ಕಂಥದ್ದು, ಕೈ ಕಾಲು ಊನಾಗತಕ್ಕಂಥದ್ದೆಲ್ಲ ಆಗುತ್ತೆ ಶನಿ ಒಂದು ಪ್ರಭಾವದಿಂದ. ಅದರಿಂದ ಕೃಷಿಕರು ತುಂಬ ಎಚ್ಚರಿಕೆಯಿಂದ ಕೃಷಿಯನ್ನು ಮಾಡಬೇಕು. ಜೊತೆಯಲ್ಲಿ ವಾಹನ ಚಾಲನೆ ಮಾಡತಕ್ಕಂತಹ ಚಾಲಕರು ಏನಿದ್ದಾರೆ ಅವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವಾಹನ ಸಂಬಂಧಿತವಾದಂತಹ ಸಮಸ್ಯೆಗಳು ಬರುತ್ತೆ. ಯಾವುದಕ್ಕೂ ಕೂಡ ನೀವು ವಿಶೇಷವಾಗಿ ಈ ರಾಶಿಗೆ ಸಂಬಂಧಪಟ್ಟಂತಹ, ಅದರಲ್ಲೂ ಮಹಾಲಕ್ಷ್ಮಿಯನ್ನು, ಶುಕ್ರನಿಗೆ ಅಧಿಷ್ಠಾನ ದೇವತೆ ಲಕ್ಷ್ಮಿ, ಅದನ್ನು ಲಕ್ಷ್ಮಿ ಅಂದರೆ ಅಮ್ಮನವರ ಸ್ವರ ದುರ್ಗಾ, ಲಕ್ಷ್ಮಿ, ಕಾಳಿ, ಸರಸ್ವತಿ ಇರ್ಬೋದು, ಯಾವುದೇ ದೇವರಾದರೂ ಕೂಡ ಆ ದೇವರಿಗೆ ಸಂಬಂಧಪಟ್ಟಂತಹ ದುರ್ಗಾ ಅಪರಾಧ ಸ್ತೋತ್ರವನ್ನು ಪಠಿಸಿ ಸರ್ವಮಂಗಲ ಮಂಗಲ್ಯ ಇರತಕ್ಕಂತಹ ಮಂತ್ರವನ್ನು ಪಠಿಸ್ತಕ್ಕಂಥದ್ದು, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ, ಪ್ರಾರ್ಥನೆ, ಅರ್ಚನೆ ಇವುಗಳನ್ನು ಮಾಡತಕ್ಕಂಥದ್ದು. ಅದರಲ್ಲೂ ಶುಕ್ರವಾರದ ದಿವಸ ಈ ತುಲಾರಾಶಿಯವರು ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ, ಅದರಲ್ಲೂ ಧನುರ್ಮಾಸ ಇರುತ್ತೆ, ಮೊದಲ 15 ದಿವಸಗಳಲ್ಲಿ ದುರ್ಗಾ ದೇವಾಲಯದಲ್ಲಿ ಪಂಚದೀಪಗಳು ಅಂದರೆ 5 ವಿಧವಾದಂತಹ 5 ದೀಪಗಳನ್ನು, ಪಂಚದುರ್ಗರು ಸ್ವರೂಪವಾದಂತಹ ದೀಪವನ್ನು ಹಚ್ಚಿ ಆ ಮೂಲಕ ದೀಪಾರಾಧನೆಯನ್ನು ಮಾಡುವುದರಿಂದಲೂ ಕೂಡ ತುಲಾರಾಶಿಯವರು ಇನ್ನೂ ಹೆಚ್ಚಿನ ಒಳ್ಳೆಯ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇರುತ್ತೆ. ನಿರಂತರವಾಗಿ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳಲು ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.